ಮಂಡ್ಯ ಮಹಾಯುದ್ಧದಲ್ಲಿ ಅತಿ ದೊಡ್ಡ ಬೆಳವಣಿಗೆ ನಡೆದಿದೆ. ಸುಮಲತಾ ಭೇಟಿಯಾಗಿದ್ದಾರೆ ಮಾಜಿ ಸಿಎಂ ಕುಮಾರಸ್ವಾಮಿ. ಬೆಂಗಳೂರಿನ ಜೆಪಿ ನಗರ ನಿವಾಸದಲ್ಲಿ ಉಭಯ ನಾಯಕರು ಚರ್ಚೆ ನಡೆಸಿದ್ದಾರೆ. ಕುಮಾರಸ್ವಾಮಿಗೆ ಹೂಗುಚ್ಛ ನೀಡಿ ಸುಮಲತಾ ಸ್ವಾಗತಿಸಿದ್ದಾರೆ. ಸತತ 1 ಗಂಟೆ ಕುಮಾರಸ್ವಾಮಿ ಸುಮಲತಾ ಚರ್ಚೆ ಮಾಡಿದ್ದಾರೆ. ಮಂಡ್ಯ ಲೋಕಸಭಾ ಕದನದ ಬಗ್ಗೆ ಚರ್ಚೆಯಾಗಿದೆ. ನಾನು ಸುಮಲತಾ ಅಕ್ಕನ ಸಹಕಾರ ಕೇಳೋದಕ್ಕೆ ಬಂದಿದ್ದೆ. 3ನೇ ತಾರೀಕು ಮಂಡ್ಯದಲ್ಲಿ ಸಭೆ ನಡೆಸೋದಾಗಿ ಹೇಳಿದ್ದಾರೆ. 4ನೇ ತಾರೀಕು ನಾಮಪತ್ರ ಸಲ್ಲಿಸೋದಕ್ಕೆ ಸಹಕಾರ ನೀಡಿ ಅಂತ ಕೇಳಿದ್ದೇನೆ. ಸಂಸದೆ ಸುಮಲತಾ ಸಹಕಾರ ನೀಡೋ ಭರವಸೆ ನೀಡಿದ್ದಾರೆ. ಸಂಸದೆ ಸುಮಲತಾ ಭೇಟಿ ಸೌಹಾರ್ದಯುತವಾಗಿತ್ತು. ಇದು ಕುಮಾರಸ್ವಾಮಿ ಅವರ ಹೇಳಿಕೆ. ಶ್ರೀ ಕುಮಾರಸ್ವಾಮಿ ನನ್ನ ಬಳಿ ಸಹಕಾರ ಕೇಳಿದ್ರು. 3ನೇ ತಾರೀಕು ಬೆಂಬಲಿಗರ ಜೊತೆ ಸಭೆ ನಡೆಸ್ತೀನಿ. ಸಭೆ ನಡೆಸಾದ ಮೇಲೆ ನನ್ನ ನಿರ್ಧಾರ ತಿಳಿಸ್ತೀನಿ ಅಂತ ಹೇಳಿದ್ದಾರೆ. ರಾಜಕೀಯದಲ್ಲಿ ಬದಲಾವಣೆ ಆಗ್ತಾನೆ ಇರುತ್ತೆ. ಜಿಲ್ಲೆಯ ಜನರಿಗೆ ಒಳ್ಳೇದಾಗೋ ತೀರ್ಮಾನ ತೆಗೆದುಕೊಳ್ತೀನಿ ಅಂತ ಕುಮಾರಸ್ವಾಮಿ ಭೇಟಿ ಆದ ಮೇಲೆ ಸುಮಲತಾ ಹೇಳಿಕೆ ನೀಡಿದ್ದಾರೆ. ಕುಮಾರಸ್ವಾಮಿ ಏನ್ ಹೇಳಿದ್ರು, ಸುಮಲತಾ ಏನ್ ಹೇಳಿದ್ರು ನೋಡ್ತೀನಿ. ನಾನು 4ನೇ ತಾರೀಕಿನಂದು ಮಂಡ್ಯ ಲೋಕಸಭಾ ಕ್ಷೇತ್ರದ ಚುನಾವಣೆಗೆ ನಾಮಪತ್ರ ಸಲ್ಲಿಸ್ತಾ ಇದ್ದೇನೆ. ಆ ನಾಮಪತ್ರವನ್ನು ಸಲ್ಲಿಸ್ತಕ್ಕಂಥ ಹಿನ್ನೆಲೆಯಲ್ಲಿ ಅಕ್ಕ ಅವರ ಸಹಕಾರವನ್ನು ಕೇಳಲಿಕ್ಕೆ ಇವತ್ತು ಅವ್ರ ಮನೆಗೆ ಬಂದಿದ್ದೇನೆ. ನಾನು ನಿನ್ನೆ ಹೇಳಿದಾಗೆ ನನ್ನ ಕಾರ್ಯಕರ್ತರು, ನನ್ನ ಹಿತೈಷಿಗಳು ಅವರನ್ನು ಫಸ್ಟ್ ಸಂಪರ್ಕ ಮಾಡಿ ಅವರ ಒಂದು ಒಪ್ಪಿಗೆ ತಗೊಳ್ಳದೆ ನಾನು ಯಾವುದೇ ನಿರ್ಧಾರ ತಗೊಳ್ಳೋಕ್ಕಾಗೋದಿಲ್ಲ ಅನ್ನೋವಂಥ ಮಾತನ್ನು ನಾನು ಮುಕ್ತವಾಗಿ ಹೇಳಿದ್ದೀನಿ ಅವ್ರಿಗೆ. ನಾನು 3ನೇ ತಾರೀಕಿಗೆ ನನ್ನ ನಿರ್ಧಾರ ಮಂಡ್ಯದಲ್ಲೇ ನಾನು ಅನೌನ್ಸ್ ಮಾಡ್ತೀನಿ ಅಂತ ಹೇಳಿದ್ದೀನಿ. ಪ್ರಶಾಂತ್, ಈ ಭೇಟಿ ಎಲ್ಲಾನು ತಣ್ಣಗೆ ಮಾಡತ್ತಾ? ನೋಡಿ, ನನಗನ್ಸುತ್ತೆ ಕಳೆದ 1 ವಾರದಿಂದ ನಡೆದಿರ್ತಕ್ಕಂಥ ಬೆಳವಣಿಗೆಗಳನ್ನು ನೋಡಿದಾಗ ಸುಮಲತಾ ಬಂಡಾಯ ಹೇಳ್ತಾರೆ ಅಂತ ಅನ್ನಿಸ್ತಾ ಇಲ್ಲ. ಯಾಕಂದರೆ ಸುಮಲತಾ ದಿಲ್ಲಿ ನಾಯಕರ ಎದುರುಗಡೆ ಒಂದು ಬೇಡಿಕೆ ಇಟ್ಟಿದ್ರು. ನಿಖಿಲ್ ಕುಮಾರಸ್ವಾಮಿ ಅವರನ್ನು ದಯವಿಟ್ಟು ಕ್ಯಾಂಡಿಡೇಟ್ ಮಾಡಬೇಡಿ, ಬದಲಿಗೆ ನೀವು HD ಕುಮಾರಸ್ವಾಮಿ ಅವರನ್ನು ಮಾಡಿದರೆ ಅವರು ಮಾಜಿ ಮುಖ್ಯಮಂತ್ರಿ ಇದ್ದಾರೆ, ಅವ್ರಿಗೂ ಪಾರ್ಟಿ ಭಾಳಷ್ಟು 20 ವರ್ಷಗಳ ಕಾಲದ ರಾಜಕಾರಣದ ಅನುಭವ ಇದೆ, ಹೀಗಾಗಿ ಅವ್ರಿಗೆ ನಾನು ಕ್ಷೇತ್ರ ಬಿಟ್ಟುಕೊಡ್ತಿದ್ದೀನಿ ಅಂತ ಹೇಳಲಿಕ್ಕೆ ನನಗೂ ಸುಲಭ ಆಗುತ್ತೆ. ನೀವು ನಿಖಿಲ್ ಕುಮಾರಸ್ವಾಮಿ ವಿರುದ್ಧ ನಾನು ಕಳೆದ ಬಾರಿ ಚುನಾವಣೆಯಲ್ಲಿ ಸೋತಿದ್ದೆ, ಈಗ ಅವರನ್ನು ತಂದು ನೀವು ಕ್ಯಾಂಡಿಡೇಟ್ ಮಾಡಿದರೆ ಆಗಿದ್ದ ಸ್ವಾಭಿಮಾನ ಈಗೆಲ್ಲಿ ಹೋಯಿತು ಅಂತ ಜನ ಪ್ರಶ್ನೆ ಕೇಳ್ತಾರೆ, ಬೆಂಬಲಿಗರು ಪ್ರಶ್ನೆ ಕೇಳ್ತಾರೆ, ಕಾರ್ಯಕರ್ತರು ಪ್ರಶ್ನೆ ಕೇಳ್ತಾರೆ ಅನ್ನುವ ಕಾರಣದಿಂದ ಸುಮಲತಾ ದಿಲ್ಲಿ ನಾಯಕರ ಎದುರುಗಡೆ ಹೇಳಿದರು, ಈಗ HD ಕುಮಾರಸ್ವಾಮಿ ಆದರೆ ನನಗೊಂದು ರೀತಿಯಾಗಿರ್ತಕ್ಕಂಥ ಫೇಸ್ ಸೇವಿಂಗ್ ಮಂಡ್ಯದಲ್ಲಿ ಇರುತ್ತೆ ಅಂತ. ಆಗ BJP ನಾಯಕರು ಹೇಳಿದರು, ಬೇಡ ನೀವು ಮೈಸೂರಿಗೆ ಪ್ರತಾಪ್ ಸಿಂಹ ಟಿಕೆಟ್ ಕೊಡ್ತಾ ಇಲ್ಲ, ಅಲ್ಲಿ ಹೋಗ್ತೀರಾ ಅಂತ ಕೇಳಿದರು. ಸುಮಲತಾ BJPಯ ರಾಷ್ಟ್ರೀಯ ನಾಯಕರು ಎದುರು, ಇಲ್ಲ ನಾನು ಅಲ್ಲಿ ಹೋಗಲ್ಲ. ಬೆಂಗಳೂರು ನಾರ್ತ್ ಕೇಳಿದರು, ಅಲ್ಲಿ ಹೋಗಲ್ಲ. ಅಗೇನ್ ಲಾಸ್ಟಿಗೆ ಚಿಕ್ಕಬಳ್ಳಾಪುರ ಕೇಳಿದರು. ಸುಮಲತಾ ಹೇಳಿದ್ರು, ಇಲ್ಲ ನಾನು ಮಂಡ್ಯ ಬಿಟ್ಟು ರಾಜಕಾರಣ ಮಾಡಲ್ಲ, ಅದಕ್ಕೆ ಅರ್ಥವೂ ಇಲ್ಲ. ನಾನು ಕಳೆದ ಬಾರಿ ಮಂಡ್ಯದಲ್ಲಿ ನಿಂತಿದ್ದೆ ಯಾಕೆ, ಅಂಬರೀಷ್ ಅವರ ಕಾರಣದಿಂದ ಮಂಡ್ಯದ ಜೊತೆಗಿನ ಒಂದು ಸಂಬಂಧಗಳು ಏನು ನಮಗಿವೆ, ಅಲ್ಲಿ ನಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ಆಗ್ತಾ ಇದೆ ಅನ್ನುವ ಕಾರಣಕ್ಕೋಸ್ಕರ ನಿಂತಿದ್ದೆ, ನಾನು ಬೇರೆ ಕಡೆ ನಿಲ್ಲಲ್ಲ ಅಂತ ಹೇಳಿದರು. ಹೀಗಾಗಿ ಹೈಕಮಾಂಡ್ ಕೂಡ HD ಕುಮಾರಸ್ವಾಮಿ ಅವ್ರನ್ನ ಕರೆದು ಹೇಳಿತು, ಇಲ್ಲ ನೀವೇ ಮಂಡ್ಯಕ್ಕೆ ನಿಲ್ಲಬೇಕು, ನಿಖಿಲ್ ಕುಮಾರಸ್ವಾಮಿ ಬೇಡ. ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ಕೂಡ ಹೇಳ್ತು, ಪ್ರಜ್ವಲ್ ರೇವಣ್ಣ ಹಾಸನಕ್ಕೆ ಬೇಡ, ಅಲ್ಲಿ ಬೇರೆ ಯಾರಿಗಾದರೂ ಕ್ಯಾಂಡಿಡೇಟ್ ಕೊಡಿ, ಫ್ಯಾಮಿಲಿ ಪಾಲಿಟಿಕ್ಸ್ ಅಂತ ಮಕ್ಕಳಿಗೆ ಟಿಕೆಟ್ ಅಂತಕ್ಕಂಥದ್ದರಿಂದ ಹೊರಗೆ ಬರೋಣ. ಆದರೆ ಕುಮಾರಸ್ವಾಮಿ ಹೇಳಿದರು, ನೋಡಿ ನಮ್ಮ ಕ್ಷೇತ್ರದ ಬಗ್ಗೆ ನೀವ್ಯಾಕೆ ಡಿಸೈಡ್ ಮಾಡ್ತೀರಿ, ನಾವು ಡಿಸೈಡ್ ಮಾಡ್ತೀವಿ, ಮಂಡ್ಯವನ್ನು ನಾನು ನಿಲ್ತೀನಿ. ಸುಮಲತಾ ಬಂಡಾಯ ಅಂದ ತಕ್ಷಣ ಅನಗತ್ಯವಾಗಿರ್ತಕ್ಕಂಥ ಚರ್ಚೆಗಳು, ಫೋಕಸ್ ಪಾಯಿಂಟ್ ಶುರು ಆಗುತ್ತೆ. ಹೀಗಾಗಿ ಕುಮಾರಸ್ವಾಮಿ ಸ್ವತಃ ನಿಲ್ಲುವ ತೀರ್ಮಾನ ಮಾಡಿದ ನಂತರ ನನಗನ್ಸುತ್ತೆ ಸುಮಲತಾ ಈಸ್ ಓಕೆ ವಿತ್ ಇಟ್ ಮೇಲ್ನೋಟಕ್ಕೆ ನೋಡಿದಾಗ. ಯಾಕಂದರೆ ಒಂದು ವೇಳೆ ಅವ್ರಿಗೆ ಇಲ್ಲಪ್ಪ ನಾನು ಪಕ್ಷೇತರಳಾಗಿ ನಿಲ್ಲಬೇಕು ಅಂತಕ್ಕಂಥದ್ದು ಮನಸ್ಸಿದ್ರೆ ಅವರು ವಿಜಯೇಂದ್ರರನ್ನು ಭೇಟಿ ಆಗ್ತಿರ್ಲಿಲ್ಲ. ನನಗೆ ಮೊದಲೇ ಅಂದರೆ ವಿಜಯೇಂದ್ರ ಸುಮಲತಾ ಭೇಟಿಯಾದಾಗಲೇ ಅನಿಸಿದ್ದು ಏನಂತಂದರೆ, ಬಂಡಾಯ ಹೇಳುವ ಒಂದು ವಿಚಾರ ಇದ್ದರೆ ಒಂದು ವಿಜಯೇಂದ್ರನ ಭೇಟಿ ಆಗ್ತಿರ್ಲಿಲ್ಲ. ಇನ್ನೊಂದು ದಿಲ್ಲಿಗೆ ಬರ್ತಾ ಇದ್ದಾಗೆ ಬೆಂಬಲಿಗರ ಸಭೆ ಕರೆದು ಒಂದು ಅನೌನ್ಸ್ ಮಾಡ್ತಾಯಿದ್ರು, ನನಗೆ BJP ಮೋಸ ಮಾಡ್ತು ಅನ್ನೋ ದೃಷ್ಟಿಯಲ್ಲಿ. ಆದರೆ ನಿನ್ನೆ ಸುಮಲತಾ ಎಲ್ಲೋ ಹೇಳಿದ್ದಾರೆ, BJP ನನಗೋಸ್ಕರ ಭಾಳ ಟಿಕೆಟ್ಗೋಸ್ಕರ ಪ್ರಯತ್ನವನ್ನು ಪಟ್ಟಿದೆ, BJP ರಾಷ್ಟ್ರೀಯ ನಾಯಕರು ನನಗೆ ತುಂಬ ಒಂದು ಅಫೆಕ್ಷನನ್ನು ತೋರಿಸಿದ್ದಾರೆ. ಹೀಗಾಗಿ ಬಂಡಾಯ ಹೇಳುವ ಒಂದು
ಲಕ್ಷಣಗಳು ಕಾಣ್ತಾ ಇಲ್ಲ. ಬಟ್ ನಿನ್ನೆಯ ಭೇಟಿ ನನಗನ್ಸುತ್ತೆ ಭಾವನಾ ಇತ್ತೀಚಿನ ಕರ್ನಾಟಕದ ರಾಜಕಾರಣದಲ್ಲಿ ಅತ್ಯಂತ ಮಹತ್ವದ ಭೇಟಿ ಅಂತ ಅನ್ಸುತ್ತೆ. ನನಗೆ ವಿಜಯೇಂದ್ರ ಕುಮಾರಸ್ವಾಮಿ, ಯಡಿಯೂರಪ್ಪ ಮತ್ತು ದೇವೇಗೌಡರು ಭೇಟಿ ಆದಾಗಲೂ ಕೂಡ ಅಷ್ಟು ಆಶ್ಚರ್ಯ ಆಗಲಿಲ್ಲ. ಯಾಕಂದರೆ ಇಬ್ಬರು ನುರಿತ ರಾಜಕಾರಣಿಗಳು, ಯಾವಾಗ ಒಟ್ಟಿಗೆ ಬರಬೇಕು, ಯಾವಾಗ ಜಗಳ ಆಡಬೇಕು ಅಂತ ಇಬ್ರಿಗೂ ಚೆನ್ನಾಗಿ ಗೊತ್ತಿದೆ. ಪೊಲಿಟಿಕ್ಸ್ ಹೆಂಗೆ ನಡೆಯುತ್ತೆ ಅನ್ನೋದು ಅವ್ರಿಗೇನು ಇಬ್ರಿಗೆ ಯಾರು ಏನು ಹೇಳ್ಕೊಡ್ಬೇಕಾಗಿಲ್ಲ. ಆದರೆ ಸುಮಲತಾ ಮತ್ತು ಕುಮಾರಸ್ವಾಮಿ ಒಂದು ರೀತಿಯ ಅದು ರಾಜಕೀಯ ದ್ವೇಷ ಇರಲಿಲ್ಲ, ವೈಯಕ್ತಿಕ ದ್ವೇಷಕ್ಕೆ ಪರಿವರ್ತನೆ ಆಗಿತ್ತು 2019 ಹೋರಾಟ. ಯಾಕಂದರೆ HD ರೇವಣ್ಣ ಸುಮಲತಾ ಅವ್ರ ಬಗ್ಗೆ ಆಡಿದ್ದರು ಅನ್ನಲಾದ ಏನು ಆಡಿದ್ರು ಆ ಮಾತುಗಳನ್ನು, ಆ ಮಾತುಗಳನ್ನು ಆಡಿದ ನಂತರ ಮಂಡ್ಯದಲ್ಲಿ ಬಿಸಿ ಏರಿತ್ತು. ನಂತರ ಎರಡೂ ಕುಟುಂಬಗಳ ನಡುವೆ ಕಂದಕ ನಿರ್ಮಾಣ ಆಗಿತ್ತು. ನಾನು ಕೇಳ್ಪಟ್ಟಿದ್ದೆ, ನಂಗೆ ಗೊತ್ತಿಲ್ಲ, ಐ ನೆವರ್ ಮೆಟ್ ಅಭಿಷೇಕ್ ಆ್ಯಂಡ್ ಆಲ್. ನಿಖಿಲ್ ಮತ್ತು ಅಭಿಷೇಕ್ ಬಹಳ ಒಳ್ಳೆ ಗೆಳೆಯರಾಗಿದ್ದರು ಒಂದು ಕಾಲಕ್ಕೆ. ನಂತರ ಈ ರಾಜಕೀಯದ ಕಾರಣದಿಂದಾಗಿ ತುಂಬ ಕಂದಕ ನಿರ್ಮಾಣ ಆಯಿತು ಎರಡೂ ಕುಟುಂಬಗಳ ನಡುವೆ ಅಂತ ಕೇಳಿದ್ವಿ. ಆದರೆ ಈಗ ಕುಮಾರಸ್ವಾಮಿ ಅವರು ಸ್ವತಃ ಸುಮಲತಾ ಮನೆಗೆ ಹೋಗಿರ್ತಕ್ಕಂಥದ್ದು, ಮಾತುಕತೆ ನಡೆಸಿರ್ತಕ್ಕಂಥದ್ದು, ಒಂದು ಪ್ಯಾಸಿಫಿಕೇಷನ್ ಅಥವಾ ಪ್ಯಾಸಿಫೈ ಮಾಡತಕ್ಕಂಥ ಒಂದು ಪಬ್ಲಿಕ್ ಪರ್ಸೆಪ್ಷನ್ ದೃಷ್ಟಿಯಿಂದ, ಇನ್ನೊಂದು ಒಳಗಡೆ ಕೂಡ ಸುಮಲತಾ ಅವರನ್ನು ನೀವು ನಮ್ಮ ಜೊತೆಗಿರಿ, ಮುಂದೆ BJP ಈಗ ನೀವು ಬಂಡಾಯ ಏಳಬೇಡಿ, ಇದೊಂದು ಬೇರೆ ರೀತಿಯಾಗಿರ್ತಕ್ಕಂಥ ಹೋರಾಟ ಅನ್ನೋದನ್ನು ಕನ್ವಿನ್ಸ್ ಮಾಡೋ ಪ್ರಯತ್ನ ಮಾಡ್ತಿದ್ದಾರೆ ಅಂತ ನನಗನ್ಸುತ್ತೆ. ಆ್ಯಂಡ್ ಸುಮಲತಾ ಈಸ್ ಆಲ್ಮೋಸ್ಟ್ ಕನ್ವಿನ್ಸ್ಡ್ ಅಂತ ನನಗನ್ಸುತ್ತೆ. ಅಂದರೆ ಅವರು ಬಂಡಾಯ ಹೇಳ್ತಾರೆ ಅಂತ ಈಗ ಅನ್ನಿಸ್ತಾ ಇಲ್ಲ. ಅಂದರೆ ಒಂದು, ಅವರು BJPಯಲ್ಲಿ ಆ್ಯಕ್ಟಿವ್ ಆಗಿ ಉಳಿತಾರ, ಈ ಬಾರಿ ಕುಮಾರಸ್ವಾಮಿ ಅವ್ರ ಜೊತೆ ಪ್ರಚಾರ ಮಾಡ್ತಾರ, ಈ ಎಲ್ಲ ಅಂಶಗಳಿಗೆ ನನಗನ್ಸುತ್ತೆ ಅವರು ಮುಕ್ತವಾಗಿ ಮಾತಾಡೋದಾಗಲೇ ಉತ್ತರ ಸಿಗುತ್ತೆ. ಅದೇ ಪ್ರಶ್ನೆ ಪ್ರಶಾಂತ್, ಒಂದು ಬಂಡಾಯ ನಿಲ್ಲದೇ ಇರೋದು, ಇನ್ನೊಂದು ಪ್ರಚಾರಕ್ಕೆ ಹೋಗ್ತಾರಾ ಅನ್ನೋದು. ಈಗಿನ ಸಿಚುವೇಶನ್ಸನ್ನು ನೋಡೋದಾದರೆ, ಯಾವ ನೆಲದಲ್ಲಿ JDS ವಿರುದ್ಧ ಇವರು ಸ್ವಾಭಿಮಾನ ಯಾತ್ರೆ ಮಾಡಿದ್ರು ಅದೇ ನೆಲದಲ್ಲಿ ನಿಂತು JDS ಪರವಾಗಿ ಪ್ರಚಾರ ಮಾಡ್ತಾರಾ? ನೋಡಿ, ಅದು ಇಟ್ ಡಿಪೆಂಡ್ಸ್. ಪಾಲಿಟಿಕ್ಸ್ನಲ್ಲಿ ಇದೆಲ್ಲ ಸರ್ವೇ ಸಾಮಾನ್ಯ. ನಿಮ್ಗೆ ಗೊತ್ತಾ, ನೈಸ್ ಹೋರಾಟದ ಸಂದರ್ಭದಲ್ಲಿ ದೇವೇಗೌಡರು ಮತ್ತು ಯಡಿಯೂರಪ್ಪನವರು ಏನೆಲ್ಲ ಶಬ್ದಗಳೊಡನೆ ಬೈದಾಡ್ಕೊಂಡಿದ್ರು. ಕುಮಾರಸ್ವಾಮಿ ಮತ್ತು ಯಡಿಯೂರಪ್ಪನವ್ರ ನಡುವೆ ಏನೆಲ್ಲ ನಡೆದಿತ್ತು, ಕುಮಾರಸ್ವಾಮಿ ಮತ್ತು ರಾಜ್ಯ BJP ನಾಯಕರ ನಡುವೆ ಎಷ್ಟು ವಾಗ್ವಾದ ನಡೆದಿತ್ತು. ಈಗ ಏನು ಆಗೇ ಇಲ್ಲ ಅನ್ನೋ ರೀತಿ ಗೆಳೆಯರ ರೀತಿ ಇದ್ದಾರೆ. ಈಗ DK ಶಿವಕುಮಾರ್ ಮತ್ತು ದೇವೇಗೌಡರ ನಡುವೆ ಏನಾಗಿತ್ತು, 19ರಲ್ಲಿ ಅಧಿಕಾರ ಬಂದಾಗ ನಾವು ಜೋಡೆತ್ತು ಅಂತ DK ಶಿವಕುಮಾರ್ ಕುಮಾರಸ್ವಾಮಿ ಹೇಳ್ಕೊಳ್ತಾ ಇದ್ದಾರೆ. ರಾಜಕಾರಣದಲ್ಲಿ ನೋಡಿ, ರಾಜಕಾರಣದಲ್ಲಿ ಹೇಗಿರುತ್ತೆ ಅಂತಂದರೆ, ಕೊನೆಗೆ ವಾಟ್ ಪರ್ಪಸ್ ಯು ಆರ್ ಕಮಿಂಗ್ ಟುಗೆದರ್ ಈಸ್ ವೆರಿ ಇಂಪಾರ್ಟೆಂಟ್, ಆ್ಯಂಡ್ ವಾಟ್ ಯು ಆರ್ ಗೆಟಿಂಗ್ ಆ್ಯಂಡ್ ಅಚೀವಿಂಗ್. ಇದರಲ್ಲಿ ಕುಮಾರಸ್ವಾಮಿ ಅವರಿಗೆ ಮಂಡ್ಯ ಸೀಟ್ ಸಿಕ್ಕಿದೆ, JDSಗೆ ಸೀಟ್ ಸಿಕ್ಕಿದೆ, ಸುಮಲತಾ ಬಂಡಾಯ ನಿಲ್ಲದೇ ಇರುವ ರೀತಿಯ ಒಂದು ಪ್ರಯತ್ನವನ್ನು BJP ಹೈಕಮಾಂಡ್ ಕೂಡ ಮಾಡಿದೆ, ಎಲ್ಲ ಸರಿ. ಬಟ್ ಮುಂದಿನ ದಿನಗಳಲ್ಲಿ ವಾಟ್ ಈಸ್ BJP ಆಫರಿಂಗ್ ಅಂದ ತಕ್ಷಣ ಇಲ್ಲಪ್ಪ ಇರೋ ಒಂದು ಐ ಡೋಂಟ್ ಥಿಂಕ್ ಸುಮಲತಾ ಅವರ ಒಂದು ಸ್ಟೇಚರ್ ಮತ್ತು ಅವರ ಪೊಲಿಟಿಕ್ಸನ್ನು ನೋಡಿದಾಗ ಯಾವುದೋ ಒಂದು ವಿಧಾನ ಪರಿಷತ್ ಸೀಟ್ಗೂ ನನಗೆ ಕೊಡಿ, ನಾನು ಬಿಟ್ಕೊಡ್ತೀನಿ ಅಂತ ಹೇಳುವ ಜಾಯಮಾನದವರಲ್ಲ. ಮುಂದಿನ ದಿನಗಳಲ್ಲಿ ಸುಮಲತಾ ಫ್ಯಾಕ್ಟರನ್ನು ಹೇಗೆ ಗೌರವಯುತವಾಗಿ ನಡೆಸ್ಕೊಳ್ಳಾಗತ್ತೆ, ಅವ್ರಿಗೇನು ಸರಿಯಪ್ಪ ಪಕ್ಷದಲ್ಲಿ ಓಡಾಡಲಿಕ್ಕೆ ಏನಾದರೂ ಒಂದು ಅವಕಾಶ ಇರುತ್ತಾ, ಇದು ಪ್ರಾಯಶಃ ಭಾಳ ಮುಖ್ಯವಾಗಿರ್ತಕ್ಕಂಥ ಸಂಗತಿ ಅಂತ ನನಗನ್ಸುತ್ತೆ. ಯಾಕಂದರೆ ನೋಡಿ, 3 ಧ್ರುವಗಳು ಒಕ್ಕಲಿಗರ ರಾಜಕಾರಣದಲ್ಲಿ ಇದ್ದು, ನಾನು ಸುಮಲತಾ ಒಂದು ಧ್ರುವ ಅಂತ ಹೇಳಲ್ಲ, ಆದರೆ ಮಂಡ್ಯದ ಜಿಲ್ಲೆಗೆ ಸಂಬಂಧಪಟ್ಟಂತೆ ಒಂದು DK ಶಿವಕುಮಾರ್, ಕುಮಾರಸ್ವಾಮಿ ಒಂದು ಕಡೆ, ಸುಮಲತಾ ಒಂದು ಕಡೆ. DK ಶಿವಕುಮಾರ್ಗೂ ಕೂಡ ಸುಮಲತಾ ಪಾರ್ಟಿಗೆ ಬರೋದು ಬೇಡ ಆಗಿತ್ತು, ಕಾಂಗ್ರೆಸ್ ಪಾರ್ಟಿಗೆ. ಕುಮಾರಸ್ವಾಮಿ ಅವ್ರಿಗೂ ಕೂಡ ಸುಮಲತಾ ಪಾಲಿಟಿಕ್ಸಿಗೆ ಬರೋದು ಬೇಡ ಆಗಿತ್ತು 19ರಲ್ಲಿ, ಯಾಕಂದರೆ ಮಗನಿಗೆ ಅಡ್ಡಿ ಆಗ್ತಾರೆ ಅನ್ನೋ ಕಾರಣ. ಅದು ವಿಚಿತ್ರ ಘಟನೆಗಳು ನಡೆದು ಸುಮಲತಾ ಅಲ್ಲಿ ಗೆದ್ಕೊಂಡು ಬಂದುಬಿಟ್ರು. ಈಗ ಅವರು ನಿಲ್ಲದ ಸ್ಥಿತಿಗೆ ನೋಡಿ, ಅದು ಪಾಲಿಟಿಕ್ಸ್ನ ಒಂದು ಭಾಗ. ನೀವು ಕಳೆದ ಬಾರಿ ಮುಖ್ಯಮಂತ್ರಿ ವಿರುದ್ಧ ಗೆದ್ರಿ, ಇವತ್ತು ಅವರು ಮಾಜಿ ಮುಖ್ಯಮಂತ್ರಿ ಆಗಿದ್ದಾರೆ, ಅವ್ರಿಗೆ ಸೀಟ್ ಬಿಟ್ಕೊಡುವಂಥ ಪ್ರಮೇಯ ಉದ್ಭವ ಆಗ್ತಾ ಇದೆ. ಪಾಲಿಟಿಕ್ಸ್ನಲ್ಲಿ ಇದೆಲ್ಲ ನಡೆಯುತ್ತೆ. ಆದರೆ ಮುಂದಿನ ದಿನಗಳಲ್ಲಿ ಸುಮಲತಾ ಅವರಿಗೆ ಹೇಗೆ ಅಕಾಮಿಡೇಟ್ ಮಾಡಲಾಗತ್ತೆ, ಎಷ್ಟು ಗೌರವಪೂರ್ಣವಾಗಿ ನಡೆಸ್ಕೊಳ್ಳಾಗತ್ತೆ. ಯಾಕಂದರೆ ರಾಜಕಾರಣಿಗಳ ಒಂದು ಗೀಳು ಅಂತನಲ್ಲ ನಾನು, ರಾಜಕಾರಣಿಗಳ ಸ್ವಭಾವ ಏನು ಗೊತ್ತಾ, ಚುನಾವಣೆ ಮುಗಿಯುವವರೆಗೆ ಇವರು ಯಾರ ಕಾಲು ಹಿಡಿತಾರೆ, ಚುನಾವಣೆ ಮುಗಿದ ಮೇಲೆ ಅವ್ರ ಕಾಲು ಹಿಡ್ಕೋಬೇಕಾಗತ್ತೆ. ಆ ಸಂದರ್ಭದಲ್ಲಿ
ಸುಮಲತಾ ಅವ್ರಿಗೇನು ಸಿಗುತ್ತೆ, ಮುಂದಿನ ದಿನಗಳಲ್ಲಿ ಅವ್ರದ್ದೇನು ರೋಲ್ ಏನು, ಅವರ ಪ್ರಸ್ತುತತೆಯನ್ನು ಅವರು ಹೇಗೆ ಕಾಯ್ಕೊಳ್ತಾರೆ, ಈ ಅಂಶಗಳು ಮುಖ್ಯ ಅಂತ ನನಗೆ ಅನಿಸುತ್ತೆ. ಎಸ್ ಎಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.